ರಾಯರ್ ಸನ್ನಿಧಿನಲ್ಲಿ ದೀಪ ಹಚ್ತಾ ಇದೀವಿ. ಈ ಒಳ್ಳೆ ಸಮಯದಲ್ಲಿ ನನಗೆ ನೀನ್ ಹೇಳ್ಕೊಟ್ಟಂತ ಒಂದ್ 4 ಲೈಫ್ ಲೆಸನ್ಸ್ ಈಗ ಮತ್ತೆ ಹೇಳ್ತೀಯಾ? ಮೊದಲನೇದು ಬಂದು ಯಾರಿಂದನೂ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಎಕ್ಸ್ಪೆಕ್ಟೇಷನ್ ಇದ್ದಾಗೆ ಹರ್ಟ್ ಆಗೋದು. ಇನ್ನು ಕರ್ಮವನ್ನ ಮಾಡು, ಫಲದ ನಿರೀಕ್ಷೆ ಬೇಡ. ಎರಡನೇದು ಬೇರೆಯವ್ರನ್ನ ಚೇಂಜ್ ಮಾಡೋದಕ್ಕೆ ಅಥವಾ ಬೇರೆಯವ್ರು ಹೆಂಗಿರ್ಬೇಕು, ಅವರು ಹೆಂಗ್ ಬಿಹೇವ್ ಮಾಡಬೇಕು ಅದನ್ನ ನಾವು ಚೇಂಜ್ ಮಾಡೋದ್ ಕಷ್ಟ. ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕೂ ಹೋಗ್ಬೇಡ. ಮೂರನೇದು, ಪ್ರತಿ ಮಾತಿಗೂ ಪ್ರತಿಯೊಂದು ಪರಿಸ್ಥಿತಿಗೂ ಪ್ರತಿಕ್ರಿಯೆ ಕೊಡ್ಬೇಕಾಗಿಲ್ಲ. ಯಾರೋ ಕೆಟ್ಟ ಕಮೆಂಟ್ ಹಾಕಿದ್ರು ಅಥವಾ ಯಾರೋ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ಸಗಣಿ ಮೇಲೆ ಕಲ್ಲು ಹೊಡಿಬೇಕಾಗಿಲ್ಲ. ಅದೇ ನಮ್ಮ ಮುಖಕ್ಕೆ ಹೊಡೆಯುತ್ತೆ ಸಗಣಿ ಮೇಲೆ ಕಲ್ಲು ಹಾಕಿದ್ರೆ. ಆ ಥರ. ನಾಲ್ಕನೇದು, ನಿನ್ನ ಸುತ್ತಮುತ್ತ ಇರುವಂಥ ಸರ್ಕಲ್ನ ನೀನು ಪ್ರಾಪರಾಗಿ ಚೂಸ್ ಮಾಡಬೇಕು. ಎಲ್ರಿಗೂ ಇದು ಅನ್ವಯಿಸುತ್ತೆ. ನಿಮ್ಮ ಸುತ್ತಮುತ್ತ ಇರೋ 4-5 ಜನ ಏನಿದ್ದಾರೆ ಅವರೇ ನಿಮ್ಮ ಹವ್ಯಾಸಗಳನ್ನಾಗಲಿ, ನಿಮ್ಮ ಸಹವಾಸ ಅನ್ನೋದು ಭಾಳ ಇಂಪಾರ್ಟೆಂಟು. ನಿಮ್ಮ ಸಹವಾಸ ಸರಿ ಇಲ್ಲ ಅಂದರೆ ಭಾಳ ಕೆಟ್ಟಾಗತ್ತೆ. ಅಂದರೆ ಯಾರು ಕೆಟ್ಟ ಲೈಫ್ ಸ್ಟೈಲ್ಗಳನ್ನ ಫಾಲೋ ಮಾಡ್ತಿರ್ತಾರೆ, ಯಾರು ಕೆಟ್ಟ ಚಟಗಳನ್ನ ಫಾಲೋ ಮಾಡ್ತಿರ್ತಾರೆ ಅಂಥವ್ರ ಜೊತೆ ಹೋದರೆ ನಾವು ಹಾಳಾಗ್ತೀವಿ. ಸೊ